ಬೇಲೂರು ತಾಲೂಕಿನ ಅರೇಹಳ್ಳಿ ಸುತ್ತಮುತ್ತ ದಿನದಿಂದ ದಿನಕ್ಕೆ ಕಾಡಾನೆ ಹಾವಳಿ ಹೆಚ್ಚಾಗುತ್ತಿದ್ದು ರೈತರು, ತೋಟದ ಕೂಲಿ ಕಾರ್ಮಿಕರು ಜೀವ ಕೈಯಲ್ಲಿ ಹಿಡಿದುಕೊಂಡು ಕೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುವ ಕ್ಲಿಷ್ಟಕರ ಪರಿಸ್ಥಿತಿಯ ನಡುವೆ ಕಾಡಾನೆಗಳು ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರ ಮೇಲೂ ದಾಳಿ ಮಾಡಲು ಶುರು ಮಾಡಿದ್ದಾವೆ. ಈಗ ಕೆಲ ದಿನಗಳ ಹಿಂದೆ ಆಟೋ ಮೇಲೆ ಕಾಡಾನೆ ದಾಳಿ ಮಾಡಿದ ಘಟನೆ ಮಾಸುವ ಮುನ್ನವೇ ಇಂದು ಬೆಳಗ್ಗೆ ಸುಮಾರು 7ರ ಸಮಯದಲ್ಲಿ ಪಟ್ಟಣದ ರೋಟರಿ ಶಾಲೆಯಲ್ಲಿ ವಾಚ್ಮ್ಯಾನ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಸುಮಾರು 55 ವರ್ಷದ ಡಿಸಿನ್ ಡಿಸೋಜಾ ಎಂಬುವವರ ಕಾರ್ಯನಿಮಿತ್ತ ಮಲಸಾರವಕ್ಕೆ ತನ್ನ ಸ್ಕೂಟರ್ನಲ್ಲಿ ತೆರಳುತ್ತಿದ್ದ ವೇಳೆ ಕಲ್ಲಂಗಡಿ ತಿರುವಿನಲ್ಲಿ 2 ಕಾಡಾನೆಗಳು ಕಾಣಿಸಿದೆ. ಕಾಡಾನೆಗಳನ್ನು ಕಂಡ ಡಿಸಿನ್ ಡಿಸೋಜಾ ಅವರು ತಕ್ಷಣ ಬೈಕನ್ನು ತಿರುಗಿಸುವ ವೇಳೆ ಒಂಟಿ ಕಾಡಾನೆಯೊಂದು ಬೈಕನ್ನು ಎಳೆದಾಡಿ ತನ್ನ ಸೊಂಡಿಲಿನಿಂದ ಅವರ ಮೇಲೆ ತಿವಿದು ದಾಳಿ ಮಾಡಿ ವ್ಯಕ್ತಿಯ ಅರಚಾಟಕ್ಕೆ ಹೆದರಿ ಅಲ್ಲಿಂದ ಕಾಲ್ಕಿತ್ತಿದೆ. ನಂತರದಲ್ಲಿ ಸ್ಥಳೀಯರು ಡಿಸೋಜಾರನ್ನ ಹತ್ತಿರದ ಆಸ್ಪತ್ರೆಗೆ ಕರೆದೊಯ್ದು ಪ್ರಥಮ ಚಿಕಿತ್ಸೆ ನೀಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಒಟ್ಟಾರೆಯಾಗಿ ಕಾಡಾನೆ ಮತ್ತು ಮಾನವರ ನಡುವಿನ ಸಂಘರ್ಷ ಹೊಸ ತಿರುವನ್ನ ಪಡೆದಿದೆ. ಒಂದು ಕಡೆ ಗದ್ದೆ, ತೋಟ ಎಲ್ಲೆಂದರಲ್ಲೇ ದಾಳಿ ಇಡುತ್ತಿದ್ದ ಕಾಡಾನೆಗಳು ಈಗ ದಾರಿಹೋಕರನ್ನ ಬೆನ್ನಟ್ಟಿ ಕಾಡಲು ಶುರು ಮಾಡಿದ್ದಾವೆ. ಆದಷ್ಟು ಬೇಗ ಅರಣ್ಯ ಇಲಾಖೆ ಈ ಗಂಭೀರ ಸಮಸ್ಯೆಗೆ ಒಂದು ಪರಿಹಾರ ಕಂಡುಕೊಳ್ಳದಿದ್ದರೆ ಮುಂದೆ ಹಳ್ಳಿಯ ಜನ ಸಂಕಷ್ಟಕ್ಕೆ ಸಿಲುಕುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಬಂದ್ರು ಈಗ ಅವರು ಅರಳಿ ನಿಂಗೆ ಹೋಗ್ತಿದ್ದವರು ವಾಪಸ್ ತಿರ್ಸಿ ಹಿಂಗ್ ಮಾಡ್ಬೇಕು. ನಾನು ಹಿಂಗ್ ಮಾಡ್ಬೇಕು. ಈ ತರ ನಾನು ಇಲ್ಲಿ ಕೆಲಸ ಮಾಡಿಸ್ತಾ ಇದ್ದೀನಿ. ಬೆಳಿಗ್ಗೆನೆ ಮುಂದುವರಿಸ್ತಾ ಇದ್ದೆ. ಅವಾಗ ಎಷ್ಟೇ ಯಾವ ಕಡೆ ಹೋಗಿದೆ ಈಗ ಹಿಂಗ್ ಹೋಯ್ತು ಈ ಕಡೆಗೆ. ಅವ್ರಿಗೆ ಪೆಟ್ಟಾಗಿದೆಯಾ? ಪೆಟ್ಟಾಗಿದೆ. ಕೈ ಪ್ಯಾಚರ್ ಆಗಿದೆ ಅವ್ರಿಗೆ. ಎಲ್ಲಿದ್ದಾರೆ ಅವ್ರಿಗೆ? ಹಾಸನ ಈಗ ನಾನು ಈ ಕಡೆ ಟಾಟಾ ಕೆಳಗೆ ಹೋಯ್ದಲ್ಲ ಆನೆಗೆ ಫುಲ್ಲು ಕೆಳಗೆ ಹೋಗಿ